ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು. ಸಿಎಂ ರಾಜೀನಾಮೆ ಕೊಡ್ತಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು. ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ. ನಾವು ರಾಜೀನಾಮೆ ಕೊಡೋದಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದ್ದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ. ನೋಡೋಣ ಈಗ ಮುಂದೆ ಏನು, ಯಾವ ರೀತಿ ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಯಾಕೆಂದರೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಕೇರಳ ಮುಖ್ಯಮಂತ್ರಿಗಳಿಗೆ, ಇವ್ರಿಗೆಲ್ಲರಿಗೂ ಒಂದೇ ರೀತಿ ಇದೇ ರೀತಿ ಆಗಿದೆ. ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಅಲ್ಲ, ಅವರಿಗೆ ಒಂದು ಸಿದ್ದರಾಮಯ್ಯನವರ ಮೂಲಕ, ಅವರನ್ನು ಟಾರ್ಗೆಟ್ ಮಾಡಿರೋದ್ರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಹೇಗಾದರೂ ಮಾಡಿ ಈ ಸರ್ಕಾರನ ಬೀಳಿಸ್ಬೇಕು. ಆ ಥರ ಏನೋ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಂಗಿದೆ. ಅದು ಈಗ ಅವರು ಡೇಟ್ ಏನೋ ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ನಮ್ಮ ಸೀನಿಯರ್ ಕೌನ್ಸಿಲು ಅಪಿಯರ್ ಆಗ್ತಾರೆ, ಮಾಡಿ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.